ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇಲ್ಲಿ ನಾನು ಪ್ಲೇಟೆಡ್ ಸ್ಕರ್ಟ್ನ ಸ್ಟಿಚ್ ಮಾಡೋಕ್ಕೆ ಅಂತ 4 ಮೀಟರ್ ಬಾರ್ಡರ್ ಇರುವಂಥ ಮೇನ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಸ್ಕರ್ಟ್ಗೆ ಜಿಪ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಹೇಳಿ ಸ್ಕರ್ಟ್ ಕಲರ್ ಇರುವಂಥ ಜಿಪ್ನ ತಗೊಂಡಿದ್ದೀನಿ. ಜೊತೆಗೆ 2.5 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ ಲೈನಿಂಗ್ ಫ್ಯಾಬ್ರಿಕಲ್ಲಿ ನಾನು ಮಾರ್ಕ್ ಮಾಡ್ಕೋತೀನಿ. ಅದಕ್ಕೆ ಅಂತ ಹೇಳಿ ನಾನು ಲೈನಿಂಗ್ ಫ್ಯಾಬ್ರಿಕ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸಿಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇವಾಗ ಇದನ್ನ ಹೀಗೆ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 8 ಇಂಚ್ ಬರುತ್ತೆ. ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ನಾನು ಜಿಪ್ ಅಟ್ಯಾಚ್ಗೆ ಅಂತ ಹೇಳಿ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಈ ಮಾರ್ಕ್ ಲೆಂತ್ ಬಂದು 11 ಇಂಚ್ ಬರುತ್ತೆ. ಸುತ್ತ 11 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಬಾಟಮ್ ಲೆಂತ್ನ 36 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 36 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಪೀಸಲ್ಲಿ ಕಟ್ ಮಾಡ್ಕೋತೀನಿ. ಇದು ಫೋಲ್ಡೆಡ್ ಸೈಡ್ ಆಗಿರೋದ್ರಿಂದ ಫೋಲ್ಡೆಡ್ ಸೈಡ್ ಬರೋ ರೀತಿನೇ ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು 1/2 ಇಂಚ್ ಮೇಲೆ ಬರೋ ರೀತಿ ಬಟ್ಟೆನ ಇಟ್ಕೊಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಮತ್ತೆ ನಾನು ಇಲ್ಲಿ 36 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ ಓಪನ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೊಂಡು ಇದ್ರ ಸುತ್ತ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ನಂತರ ಮೇನ್ ಫ್ಯಾಬ್ರಿಕ್ನ ಮಾರ್ಕ್ ಮಾಡೋಕೆ ಅಂತ ತಗೊಂಡಿದ್ದೀನಿ. ಇಲ್ಲಿ ಟೋಟಲ್ ಲೆಂತ್ ಬಂದು 45 ಇಂಚ್ ಇದೆ. ನಾನು 41 ಇಂಚ್ಗೆ ಇಲ್ಲಿ ಸ್ಕರ್ಟ್ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ನಂತರ ಗೆರೆ ಎಳೆದು ಸೇರಿಸ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ನಂತರ ಇದನ್ನ ಓಪನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ಸ್ಟಿಚಿಂಗ್ಗೆ ಅಂತ ಹೇಳಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ 1/2 ಇಂಚ್ ಬಂದು ಜಿಪ್ ಅಟ್ಯಾಚಿಂಗ್ಗೆ ಹೋಗುತ್ತೆ. ಇನ್ನು 1 ಇಂಚ್ ಬಂದು ಪ್ಲೇಟ್ಸ್ಗೆನೆ ಸೇರ್ಕೊಳ್ಳುತ್ತೆ. ನಂತರ 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತೆ ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ 1 ಇಂಚ್ ಅಳತೆಯಲ್ಲಿ ಪ್ಲೇಟ್ಸ್ ಬರುತ್ತೆ. ಇಲ್ಲಿಂದ ಮುಂದೆ ನಾನು 3.5 ಇಂಚ್ ಮತ್ತೆ 1 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಹೋಗ್ತೀನಿ. ಇದೇ ತರ ಇದ್ರ ಮುಂದೆ ಕೂಡ ಪ್ಲೇಟ್ಸ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಪ್ಲೇಟ್ಸ್ ಮಾರ್ಕ್ ಆಗಿದೆ. ಈ ಕಡೆ ಕೊನೆಯಲ್ಲೂ ಕೂಡ 1.5 ಇಂಚ್ ಕರೆಕ್ಟ್ ಆಗಿ ಬಂದಿದೆ. ಇವಾಗ ಇಲ್ಲಿ 3.5 ಇಂಚ್ ಮಾರ್ಕ್ನ ನಾನು 1.5 ಇಂಚ್ ಮಾರ್ಕ್ ಮೇಲೆ ಇಟ್ಟು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಮತ್ತೆ ನಾನು 3.5 ಇಂಚ್ ಮಾರ್ಕ್ನ ಈ 1 ಇಂಚ್ ಮಾರ್ಕ್ ಮೇಲೆ ಇಟ್ಟು ಮತ್ತೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊತಾ ಹೋಗ್ತೀನಿ. ಇದೇ ತರ ಇದ್ರ ಮುಂದೆ ಕೂಡ 3.5 ಇಂಚ್ ಮಾರ್ಕ್ನ 1 ಇಂಚ್ ಮಾರ್ಕ್ ಮೇಲೆ ಇಟ್ಟು ಪಿನ್ ಹಾಕೊತಾ ಹೋಗ್ತೀನಿ. ಇದೇ ತರ ಇದ್ರ ಮುಂದೆ ಕೂಡ ಪ್ಲೇಟ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮಾರ್ಕ್ ಮಾಡಿರೋ ಪ್ಲೇಟ್ಸ್ ಸರಿ ಬಂದಿದೆಯೋ ಇಲ್ವೋ ಅಂತ ಲೈನಿಂಗ್ ವೆಸ್ಟ್ ಮೆಜರ್ಮೆಂಟ್ನ ಇಟ್ಟು ಮೆಜರ್ ಮಾಡ್ಕೋತೀನಿ.
ಇಲ್ಲಿ ಕರೆಕ್ಟಾಗಿ ವೆಸ್ಟ್ ಮೆಜರ್ಮೆಂಟ್ ಬಂದಿದೆ. ಇವಾಗ ಇದನ್ನ ಇದೇ ತರ ಇಟ್ಕೊಂಡು ಪ್ಲೇಟ್ಸ್ನ ನಾನು ಸ್ಟಿಚ್ ಮಾಡ್ಕೋತೀನಿ. ನಂತರ ನಾನು ಇಲ್ಲಿ ಲೈನಿಂಗ್ ನ ಸೀದಾ ಸೈಡ್ ಬರೋ ತರ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಬಟ್ಟೆನ ಇಟ್ಕೊಂಡು ಎರಡನ್ನು ವೆಸ್ಟ್ ಹತ್ರ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ ಇಲ್ಲಿ. ಇವಾಗ ಇದನ್ನ ಹೀಗೆ ಫೋಲ್ಡ್ ಮಾಡ್ಕೋತೀನಿ. ಇಲ್ಲಿ ಜಿಪ್ನ ಅಟ್ಯಾಚ್ ಮಾಡ್ಕೋಬೇಕಾಗಿರೋದ್ರಿಂದ 5 ಇಂಚ್ಗೆ ಜಿಪ್ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ಈ 5 ಇಂಚ್ ಬಿಟ್ಟು ನಾನು ಕೆಳಗಡೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮೊದಲು ಯಾವ ತರ ಜಿಪ್ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ಸಿಂಗಲ್ ಫುಟ್ನ ತಗೊಂಡಿದ್ದೀನಿ. ಜಿಪ್ ಅಟ್ಯಾಚಿಂಗ್ಗೆ ಸಿಂಗಲ್ ಫುಟ್ನ ಯೂಸ್ ಮಾಡ್ಕೋತಾರೆ. ಮಿಷಿನ್ ಅಲ್ಲಿ ಡಬಲ್ ಫುಟ್ ಇರುತ್ತೆ. ಇದನ್ನ ನಾನು ರಿಮೂವ್ ಮಾಡ್ಕೋತೀನಿ. ಈ ಡಬಲ್ ಫುಟ್ ಜಾಗಕ್ಕೆ ನಾನು ಸಿಂಗಲ್ ಫುಟ್ನ ಸೇರಿಸ್ಕೋತೀನಿ. ಇವಾಗ ಇಲ್ಲಿ ಸೀದಾ ಸೈಡ್ ಬರೋ ತರ ಸ್ಕರ್ಟ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 5 ಇಂಚ್ ಬರೋ ಹಾಗೆ ಮಾರ್ಕ್ ಮಾಡ್ಕೋತೀನಿ. ಈ 5 ಇಂಚ್ ವರೆಗೆ ಜಿಪ್ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ನಾನು ಜಿಪ್ನ ತಗೊಂಡಿದ್ದೀನಿ. ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಜಿಪ್ ಟೀತ್ ಪಕ್ಕದಲ್ಲೇ ನಾನು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದನ್ನ ಈ ಕಡೆ ತಿರುಗಿಸ್ಕೊಂಡು ಹೀಗೆ ಜಿಪ್ನ ಸರಿಯಾಗಿ ಸ್ಟಿಚ್ ಆಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಈ ಕಡೆ ತುದಿನ ಇಟ್ಕೊಂಡು ಇದ್ರ ಮೇಲೆ ಜಿಪ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ತಿರುಗಿಸ್ಕೊಂಡ್ರೆ ಇದು ಸರಿ ಬರುತ್ತೆ. ಈ ತರ ನೋಡ್ಕೊಂಡು ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ ಆಗಿದೆ. ಈ ಜಿಪ್ ಟೀತ್ನ ಈ ಕಡೆ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಂಡ್ರೆ ಜಿಪ್ ಸರಿಯಾಗಿ ಸೀದಾ ಸೈಡ್ಗೆ ಅಟ್ಯಾಚ್ ಆಗಿದೆ. ಈ ತರ ನಾನು ಸ್ಕರ್ಟ್ಗೆ ಜಿಪ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬಟ್ಟೆನ ಉಲ್ಟಾ ಇಟ್ಕೊಂಡಿದ್ದೀನಿ. ಈ ಜಿಪ್ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೋತೀನಿ. ಇಲ್ಲಿ 3 ಇಂಚ್ ವರೆಗೆ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡನ್ನು ಪಿನ್ ಹಾಕಿ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಈ 5 ಇಂಚ್ ಮಾರ್ಕ್ ಇಂದ ಪಿನ್ ಹಾಕಿರೋವರೆಗೆ ಒಟ್ಟಿಗೆ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಜಿಪ್ಗೆ ಅಡ್ಡವಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಈ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಇಲ್ಲಿಂದ ಮುಂದೆ ನಾನು ಸೆಪ್ರೇಟ್ ಆಗಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಮೊದಲಿಗೆ ಮೇನ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಮೇನ್ ಫ್ಯಾಬ್ರಿಕ್ನ ಒಳಗಡೆ ಸೇರಿಸ್ಕೊಂಡು ಲೈನಿಂಗ್ ಫ್ಯಾಬ್ರಿಕ್ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ನಾನು ಜಿಪ್ ಮತ್ತೆ ಸೈಡ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ ಮೇನ್ ಫ್ಯಾಬ್ರಿಕ್ ಬಾರ್ಡರ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಇಲ್ಲಿ ಡಬಲ್ ಫೋಲ್ಡ್ ಲೆಂತ್ನ ನಾನು 21 ಇಂಚ್ಗೆ ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಲೆಂತ್ ತಗೊಂಡಿದ್ದೀನಿ. ವಿಡ್ತ್ನ ನಾನು ಇಲ್ಲಿ 5 ಇಂಚ್ಗೆ ತಗೊಂಡಿದ್ದೀನಿ. ಈ ಬೆಲ್ಟ್ನ ಓಪನ್ ಮಾಡಿಕೊಂಡು 1/2 ಇಂಚ್ಗೆ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದನ್ನ ಉಲ್ಟಾ ಫೋಲ್ಡ್ ಮಾಡಿ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ 1/2 ಇಂಚ್ ಬಿಟ್ಟು ಈ ಬಾರ್ಡರ್ ಡಿಸೈನ್ಗೆ ಬಾರ್ಡರ್ ಬರುವಷ್ಟು ಇಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ನಂತರ ಈ ಕಡೆ ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ಓಪನ್ ಮಾಡ್ಕೋತೀನಿ. ಇವಾಗ ಈ ಬೆಲ್ಟ್ ಸುತ್ತ ಸ್ಟಿಚ್ ಮಾಡ್ಕೋತೀನಿ. ನಂತರ ನಾನು ಬೆಲ್ಟ್ನ ಸ್ಕರ್ಟ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಸ್ಕರ್ಟ್ನ ನಾನು ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಬೆಲ್ಟ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇಲ್ಲಿ ಬೆಲ್ಟ್ನ ಸರಿಯಾಗಿ ಓಪನ್ ಮಾಡಿಕೊಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಎಕ್ಸ್ಟ್ರಾ ಬೆಲ್ಟ್ ಅಲ್ಲಿ ಸ್ಟಿಚ್ ಆಗದೆ ಇರುವಂತ 1/2 ಇಂಚ್ನ ನಾನು ಹೀಗೆ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇದು ಬಂದು ಗೋಲ್ಡನ್ ಕಲರ್ ಅಲ್ಲಿ ಇರುತ್ತೆ. ಇದನ್ನ ಒಳಗಡೆ ಸೇರಿಸ್ಕೊಂಡ್ರೆ ಬಾರ್ಡರ್ ಡಿಸೈನ್ ಮಾತ್ರ ಕಾಣಬೇಕು. ಈ ತರ ನೋಡ್ಕೊಂಡು ಬೆಲ್ಟ್ನ ಯಾವ ತರ ಸ್ಟಿಚ್ ಮಾಡ್ಕೊಂಡಿದೀವೋ ಅದೇ ತರ ಸ್ಟಿಚ್ ಮಾಡ್ಕೊಳ್ಳೋದು. ಇಲ್ಲಿಂದ ಮುಂದೆ ಕೂಡ ಬೆಲ್ಟ್ನ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಇದನ್ನ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೋತೀನಿ. ಬೆಲ್ಟ್ ಸ್ಟಿಚ್ ಆಗಿದೆ ಇಲ್ಲಿ. ಇವಾಗ ಇದನ್ನ ಓಪನ್ ಮಾಡಿ ನೋಡಿದ್ರೆ ಈ ತರ ಕಾಣುತ್ತೆ. ನಂತರ ಈ ಕಡೆ ಹುಕ್ ಸೋಲ್ನ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಹುಕ್ ಸೋಲ್ನ ಸ್ಟಿಚ್ ಮಾಡೋಕೆ ಅಂತ 2 ಇಂಚ್ ಪೀಸ್ನ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಪೀಸ್ನ ನಾನು ಮೊದಲಿಗೆ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಹೀಗೆ ನೆರಿಗೆ ಕೊಟ್ಕೊಂತ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇವಾಗ ಬೆಲ್ಟ್ ಮೇಲಿಟ್ಟು ಸೆಂಟರ್ಗೆ ಸ್ಟಿಚ್ ಮಾಡ್ಕೋತೀನಿ. ಇಷ್ಟು ಹುಕ್ ಸೋಲ್ ಸಾಕು ನನಗೆ. ಈ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಡು ಹೀಗೆ ಒಳಗಡೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಈ ಕಡೆ ತಿರುಗಿಸ್ಕೊಂಡು ಎರಡು ಕಡೆ ಎಡ್ಜ್ನು ಕೂಡ ಸ್ಟಿಚ್ ಮಾಡ್ಕೋತೀನಿ.
ಈ ಥರ ನಾನು ಉಕ್ಸ್ ಹೋಲ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಉಕ್ಸ್ನ ತಗೊಂಡಿದ್ದೀನಿ. ಇದನ್ನ ಬೆಲ್ಟ್ಗೆ ಅಟ್ಯಾಚ್ ಮಾಡಿ ಹಾಕಿದಾಗ ಈ ಥರ ಕಾಣುತ್ತೆ. ಬೆಲ್ಟ್ ಒಳಗಡೆ ಬರೋ ರೀತಿ ಉಕ್ಸ್ನ ನಾನು ಸೂಜಿ ದಾರದ ಸಹಾಯದಿಂದ ಅಟ್ಯಾಚ್ ಮಾಡ್ಕೋತೀನಿ. ಬೆಲ್ಟ್ ನೀಟಾಗಿ ಸ್ಟಿಚ್ ಆಗಿದೆ ಇಲ್ಲಿ. ಇನ್ನು ಕೊನೆಯದಾಗಿ ನಾನು ಲೈನಿಂಗ್ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಥರ ನಾನು ಸ್ಕರ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ವಿಡಿಯೋ ಬಂತು ಅಂತ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.